ಮಹದಾಯಿ ವಿಚಾರದಲ್ಲಿ ಗೋವಾ ಮತ್ತೆ ಕಿರಿಕ್ ತೆಗಿತಾ ಇದೆ. ಗೋವಾ ಸರ್ಕಾರಕ್ಕೆ ಎಚ್.ಕೆ. ಪಾಟೀಲ್ ಮಾತಿನಲ್ಲೇ ತಿರುಗೇಟನ್ನ ಕೊಟ್ಟಿದ್ದಾರೆ. ಗೋವಾ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಮಹದಾಯಿ ನ್ಯಾಯಾಧಿಕರಣ ತೀರ್ಪು ಬಂದಿದೆ. ನೀರು ಹಂಚಿಕೆ ವಿಚಾರದಲ್ಲೂ ನೋಟಿಫಿಕೇಶನ್ ಆಗಿದೆ. ಕಳಸಾ ಬಂಡೂರಿ ಯೋಜನೆಗೆ ನೀರು ಹಂಚಿಕೆ ಆಗಿದೆ. ನೀರು ಹಂಚಿಕೆ ಮಾಡಿದ ಮೇಲೆ ಜಲ ವಿವಾದ ಮುಗಿದು ಹೋದಂತೆ. 10 ಎಕರೆ ಅರಣ್ಯ ಪ್ರದೇಶದಲ್ಲಿ ವನ್ಯಜೀವಿ ರಕ್ಷಣೆ ಹೆಸರಿನಲ್ಲಿ ಗೋವಾ ಅಡ್ಡಿ ಮಾಡ್ತಾ ಇದೆ. ಇದಕ್ಕೆ ಅರಣ್ಯ ಇಲಾಖೆ ಅನುಮತಿ ಕೊಡಬಹುದು ಅಂತ ಹೇಳಿದೆ. ಆದರೂ ಕೇಂದ್ರದ ವನ್ಯಜೀವಿ ಮಂಡಳಿ ಅನುಮತಿ ನೀಡದೆ ಮುಂದಕ್ಕೆ ಹಾಕ್ತಿದೆ. ಗೋವಾ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಎಚ್.ಕೆ. ಪಾಟೀಲ್ ಕಿಡಿಕಾರಿದ್ದಾರೆ. ಮಹದಾಯಿ ನೋಟಿಫಿಕೇಶನ್ ಆಗಿದೆ. ಮಹದಾಯಿ ಟ್ರಿಬ್ಯುನಲ್ನ 5 ತೀರ್ಪಿನಿಂದ 5 ತೀರ್ಪು ನೋಟಿಫೈ ಆಗಿದೆ. ಆ ಅಂತರ್ಜಲ ವಿವಾದ ಪೂರ್ಣಗೊಂಡಂತೆ. ಆದರೆ ಗೋವಾ ಸರ್ಕಾರದವರು 10.6 ಹೆಕ್ಟೇರ್ 10.6 ಹೆಕ್ಟೇರ್ ಭೂಮಿ ಅರಣ್ಯ ಪ್ರದೇಶ, ಹುಲಿ ವನ್ಯಜೀವಿ ಕಾಡು ಅಂಥೇಳಿ ಇರೋದರಿಂದ ಅಲ್ಲಿಂದ ಕೊಡೋದಕ್ಕೆ ಸಾಧ್ಯ ಇಲ್ಲ, ಕೊಡಬಾರ್ದು ಅನ್ನುವಂಥ ತಕರಾರು ಕೊಟ್ಟರು. ಫಾರೆಸ್ಟ್ ಇಲಾಖೆಯವರು ಈಗಾಗಲೇ ಅದನ್ನ ಪರಿಶೀಲನೆ ಮಾಡಿ ಕೊಡ್ಬೋದು ಅನ್ನೋದನ್ನು ಈಗಾಗಲೇ ರೆಕಮೆಂಡೇಶನ್ ಮಾಡಿದ್ದಾರೆ. ಆ ವನ್ಯಜೀವಿ ಮಂಡಳಿಗೆ ಈಗಾಗಲೇ ಎಲ್ಲರೂ ರೆಕಮೆಂಡೇಶನ್ ಮಾಡಿರುವಾಗ ವನ್ಯಜೀವಿ ಮಂಡಳಿ, ವೈಲ್ಡ್ ಲೈಫ್ ಕಮಿಟಿಯವರು, ವೈಲ್ಡ್ ಲೈಫ್ ಬೋರ್ಡ್ನವರು ಅದನ್ನು ಆ ರೆಕಮೆಂಡೇಶನ್ ಏನು ಬಂದಿದೆ ಆ ರೆಕಮೆಂಡೇಶನನ್ನು ಒಪ್ಪಿ ನಮಗೆ ಅನುಮತಿ ಕೊಡಬೇಕು. ಆದರೆ ಅದನ್ನು ಮುಂದೆ ಹಾಕ್ತಾ ಹೊರಟಿದ್ದಾರೆ. ನಾನು ಪ್ರಧಾನಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. ಈಗಾಗಲೇ ಮಹದಾಯಿ ನೋಟಿಫಿಕೇಶನ್ ಆಗಿದೆ. ಮಹದಾಯಿ ಟ್ರಿಬ್ಯುನಲ್ನ 5 ತೀರ್ಪಿನಿಂದ 5 ತೀರ್ಪು ನೋಟಿಫೈ ಆಗಿದೆ. ಆ ಅಂತರ್ಜಲ ವಿವಾದ